ಎಲ್ಲರಿಗೂ RCB ವಿಜಯೋತ್ಸವದಲ್ಲಿ ನಡೆದಿರುವಂಥದ್ದು ಕೃತ್ಯ ಬಗ್ಗೆ ಗೊತ್ತಿದೆ. 11 ಅಮಾಯಕರ ಒಂದು ಕಾಲು ತುಳಿತದಲ್ಲಿ ಅವರ ಪ್ರಾಣವನ್ನು ಕಳ್ಕೊಂಡಿದೆ. ಈ ನಿಟ್ಟಿನಲ್ಲಿ ನಾವು ವಿರೋಧ ಪಕ್ಷ ಆಗಿ ಸರ್ಕಾರ ಇವರ ಹೊಣೆ ಇದೆ, ಅವರು ಸರಿಯಾಗಿ ಇದು ತನಿಖೆ ನಡೆಸಬೇಕಾಗಿದೆ ಮತ್ತು ಅವರೇನು ಹೊಣೆ ಇದೆ ಅದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮಾಡಲೇಬೇಕಾಗಿದೆ. ಜನರ ಒಂದು ಹೋರಾಟ ಇದು. ಎಲ್ಲ ಸಮಸ್ತ ಕರ್ನಾಟಕದ ಜನತೆ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲರ ಮೇಲೂ ಆರೋಪ ಆಗ್ತಾ ಇದ್ದಾರೆ. ತಮ್ಮದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅವ್ರು ಯಾವುದೇ ರೀತಿ ಅದಕ್ಕೆ ಒಂದು ತೀರ್ಮಾನ ತಗೋತಾ ಇಲ್ಲ, ಅದರ ಬಗ್ಗೆ ಒಂದು ಕ್ರಮ ತಗೋತಾ ಇಲ್ಲ. ಹೇಳಿ, ತನಿಖೆ ಆಗಬೇಕಾಗಿದೆ. ಅವರು ಕೂಡ ಎಲ್ಲೋ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ರೀತಿ ಈ ಒಂದು ಬಹಳ ಒಂದು ಭಾವನಾತ್ಮಕ ಒಂದು ವಾತಾವರಣದಲ್ಲಿ ಎಲ್ಲರ ಮೇಲೆ ಆರೋಪಗಳು ಮಾಡ್ತಾರೆ. ನಮಗೂ ಒಂದು ಪ್ರಾಯೋಗಿಕವಾದಂಥ ಅಪ್ರೋಚ್ ಬೇಕಾಗಿದೆ. ತನಿಖೆಯನ್ನು ಮಾಡಬೇಕಾಗಿದೆ. ಸರಿಯಾದ ಒಂದು CM ಅವರ ಪ್ರಭಾವ ಇಲ್ಲದೆ ಇರುವಂಥದ್ದು ಸಂಸ್ಥೆಯಲ್ಲಿ ಅವರು ಒಂದು ಒಳ್ಳೆಯ ತನಿಖೆ ಮಾಡಬೇಕಾಗಿದೆ. ತನಿಖೆ ಮೂಲಕ ಆ ವರದಿಯನ್ನು ಸಂಪೂರ್ಣವಾಗಿ ಬಹಿರಂಗ ಮಾಡಬೇಕಾಗಿದೆ. ಫುಲ್ ಟೈಮ್ಲೈನ್ ಮಾಡಬೇಕಾಗಿದೆ. ಎಲ್ಲಿ ಯಾರು ಏನು ಅನುಮತಿಗಳು ಕೇಳಿದ್ದಾರೆ, ಎಲ್ಲರಿಗೂ ಏನೋ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ, ಎಲ್ಲನೂ ಕೂಡ ಬಹಿರಂಗ ಮಾಡಲಿ. ಆವಾಗ ಸೂಕ್ತ ಸಂಸ್ಥೆಯಿಂದ ಅಥವಾ ಇದು ಏನೇನು ನಮ್ಮ ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳುವಂಥ ಸಂಸ್ಥೆ ಮೂಲಕ ಅವರು ಕ್ರಮ ತಗೊಳ್ಳಿ. ಭದ್ರ ಇದೆಯೋ ಇಲ್ಲೋ ಇದು ಪ್ರಶ್ನೆ ಅಲ್ಲ. ಈ ಸಂದರ್ಭದಲ್ಲಿ ಈ ಒಂದು ಕಾಲು ತುಳಿತ ಒಂದು ಪ್ರಕರಣದಲ್ಲಿ ಸರಿಯಾದ ಒಂದು ತನಿಖೆ ಆಗಬೇಕಾಗಿದೆ. CM ಅವರ ಕುರ್ಚಿ ಅದು ಭದ್ರ ಆಗಿಲ್ದಿರೋ ಇಲ್ಲವಂಥದ್ದು ನೀವು ಅವರು ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗಿದೆ. ಅದೇ ಜನರು ದಿಕ್ಕು ತಪ್ಪಿಸ್ಬೇಕಲ್ಲ. ಯಾವುದೋ ಒಂದು ಸುದ್ದಿ ಸೃಷ್ಟಿ ಮಾಡೋ ಮೂಲಕ ಈ ಕಾಲು ತುಳಿತ ಒಂದು ಪ್ರಕರಣವನ್ನು ಮುಚ್ಚಬೇಕಾಗಿದೆ. ಇದು ಪುನಃ ಈ ಪ್ರಕ್ರಿಯೆಯನ್ನು ಶುರು ಮಾಡೋಣ ಅಂತ ಒಂದು ಸುದ್ದಿ ಸೃಷ್ಟಿ ಮಾಡಿದ್ದಾರೆ. ಅದು ಕೂಡ ಇನ್ನೊಂದಷ್ಟು ಗೊಂದಲಕ್ಕೆ ಸೃಷ್ಟಿಯಾಗುತ್ತೆ. ಹಿಂದೆ ಭಾಳಷ್ಟು ಜನ ಮೇಲೆ ಆರೋಪ ಮಾಡಿ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡೋದು, ಬೇರೆಯವ್ರ ಮೇಲೆ ಇವರೇ ಮಾಡಿದ್ದು ಅಂತ ಆರೋಪ, KSCA ಅಂತೆ, ನಾಳೆ RCB ಅಂತೆ, ನಾಳೆ DNA ಅಂತೆ, ಅದೆಲ್ಲನೂ ಕೂಡ ಇವರ ಏನು ಹೊಣೆ ಇದೆ ಅದು ಮುಚ್ಚೋಕ್ಕೆ ಆಗಿಲ್ಲ. ಈಗ ಇದು ಒಂದು ಹೊಸ ಸುದ್ದಿಯನ್ನು ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೆ ಇದರಲ್ಲಿ ಒಂದು ಪಾತ್ರ ಇದೆ, ಅದು ಭಾಳ ಸ್ಪಷ್ಟವಾಗಿದೆ. ಅವರು ತಮ್ಮದೇ ಆದಂಥ ಹೊಣೆ ಇರೋ ಕಾರಣಕ್ಕಾಗಿ ಅವರೇ ಈ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ BJP ಅವರು CM. ಅವ್ರು CM ರಾಜ್ಯದ ಸಮಸ್ತ ಜನರ ಮುಖ್ಯಮಂತ್ರಿಗಳು, ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಏನು ವೈಯಕ್ತಿಕ ಅಲ್ಲ. ಇಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಸಹಜವಾಗಿ ಇಂಥ ಒಂದು ಕೃತ್ಯ ನಡೆದುವಾಗ ನಾವು ವಿರೋಧ ಪಕ್ಷ ಆಗಿ ಯಾರು ಹೊಣೆ ಅಂತ ನಾವು ಪ್ರಶ್ನೆ ಮಾಡುವಾಗ ನೇರವಾಗಿ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣೋದು CMನ ಪಾತ್ರ, ಉಪಮುಖ್ಯಮಂತ್ರಿಗಳ ಪಾತ್ರ.